ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ 25/2026ಕ್ಕೆ ಜಿಲ್ಲಾವಾರು ಅತಿಥಿ ಉಪನ್ಯಾಸಕರ ಹುದ್ದೆಗಳ ಸಂಖ್ಯೆ ಎಷ್ಟೆಷ್ಟಿದೆ ಅನ್ನೋದನ್ನು ಒಂದು ಈ ಲೆಟರಲ್ಲಿ ಬಿಡುಗಡೆ ಮಾಡಿದೆ. ಹೀಗಾಗಿ ಈ ವಿಡಿಯೋದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಅತಿಥಿ ಉಪನ್ಯಾಸಕರ ಹುದ್ದೆಗಳು ಖಾಲಿ ಇದಾವೆ ಅನ್ನುವಂಥದ್ದನ್ನು ಡೀಟೇಲ್ ಆಗಿ ಹೇಳ್ತಾ ಬರ್ತಂತೆ. ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಉಪನ್ಯಾಸಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗೋದು. ಆದಮೇಲೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಸುಮಾರು 6,086 ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಲಿದೆ. ಸುಮಾರು 14,000 ಏನಿದೆ ಅಂತಂದರೆ ಸಂಬಳ ಇದೆ. 6,086 ಹುದ್ದೆಗಳನ್ನು ತುಂಬಿಕೊಳ್ತೀವಿ ಅಂತ ಹೇಳಿದರು. ಹಾಗಿತ್ತಂದರೆ ಈ ಹುದ್ದೆಗಳು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟಿದೆ ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ, ನೋಡಿರಿ, ಬೆಂಗಳೂರು ಉತ್ತರದಲ್ಲಿ 40 ಇದೆ, ಬೆಂಗಳೂರು ದಕ್ಷಿಣ 44 ಇದೆ, ಬೆಂಗಳೂರು ಗ್ರಾಮಾಂತರ 58 ಇದೆ, ರಾಮನಗರ 133 ಇದೆ. ಅದೇ ರೀತಿಯಾಗಿ ಬಳ್ಳಾರಿಯಲ್ಲಿ 238 ಇದೆ, ಚಿಕ್ಕೋಡಿ 254 ಇದೆ, ಬೆಳಗಾವಿ 203 ಇದೆ, ಬಾಗಲಕೋಟೆ 311, ವಿಜಯಪುರ 239, ಬೀದರ್ 75, ದಾವಣಗೆರೆ 79, ಚಿತ್ರದುರ್ಗ 151, ಚಿಕ್ಕಮಗಳೂರು 200, ಗದಗ್ 231, ಹಾವೇರಿ 251, ಧಾರವಾಡ 161, ಕಲಬುರಗಿ 153, ಯಾದಗಿರಿ 132, ಹಾಸನ 314, ಚಿಕ್ಕಬಳ್ಳಾಪುರ 172, ಕೋಲಾರ 180, ಚಾಮರಾಜನಗರ 160, ಮೈಸೂರು 292, ಮಂಡ್ಯ 171, ಉತ್ತರ ಕನ್ನಡ 307, ಕೊಪ್ಪಳ 225, ರಾಯಚೂರು 173, ದಕ್ಷಿಣ ಕನ್ನಡ 305, ಉಡುಪಿ 200, ಶಿವಮೊಗ್ಗ 165, ತುಮಕೂರು 295, ಕೊಡಗು 98. ಒಟ್ಟು 5,910 ಹುದ್ದೆಗಳು ಈಗ ಪ್ರೆಸೆಂಟ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ 100 ಸಬ್ಜೆಕ್ಟನ್ನು 100 ವಿಷಯಗಳು ಗಣಕ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 100 ಕಾಲೇಜ್ಗಳಿಗೆ ಕೊಟ್ಟಿದ್ದಾರಂತೆ. ಅವನ್ನು ಸೇರಿಸಿದರೆ ಒಟ್ಟು 6,089, ಒಟ್ಟಾರೆಯಾಗಿ 6,089 ಹುದ್ದೆಗಳು ಆ್ಯಡ್ ಮಾಡುವಂಥ ಚಾನ್ಸ್ ಇದೆ. ಮತ್ತು ಕೆಲವೊಂದಿಷ್ಟು ಕಡೆ ನಿವೃತ್ತಿಯಾದಂಥ ಹುದ್ದೆಗಳನ್ನು ಸೇರಿಸ್ಕೊಂಡು ಅಷ್ಟಾಗಿದೆ. ಹೀಗಾಗಿ ಇವರೇನು ಮಾಡ್ತಾರೆ, ಇಷ್ಟು ಹುದ್ದೆಗಳು ಒಟ್ಟು ನೋಡ್ತಾ ಬರೋದಾಗಿತ್ತು ಅಂತಂದರೆ ಕೆಲವೊಂದಿಷ್ಟು ಜಿಲ್ಲೆಗಳೇ ಹೆಚ್ಚಿದೆ. ಬಾಗಲಕೋಟಲ್ಲಿ 300 ಮೇಲಿದೆ, ಬಾಗಲಕೋಟೆ ಆಗಿರ್ಬೋದು. ನೆಕ್ಸ್ಟು ಹಾಸನ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಈ ಜಿಲ್ಲೆಗಳಲ್ಲಿ ಏನಿದೆ ಒಟ್ಟು 300ಕ್ಕಿಂತ ಹೆಚ್ಚು ಹುದ್ದೆಗಳಿದ್ದಾವೆ. ಉಳಿದಂತೆ ಬೇರೆ ಜಿಲ್ಲೆಗಳಲ್ಲಿ ಅಷ್ಟು ಹುದ್ದೆಗಳಿಲ್ಲ. ಒಟ್ಟಾರೆಯಾಗಿ ವಿಷಯವಾರು ಎಷ್ಟಿದೆ ಅಂತ ಗೊತ್ತಿಲ್ಲ. ನೀವು ಆ ಕಾಲೇಜಿಗೆ ಅಥವಾ ಉಪನಿರ್ದೇಶಕರ ಕಚೇರಿಗೆ ಭೇಟಿ ಕೊಟ್ಟರೆ ನಿಮಗೆಲ್ಲ ಡೀಟೇಲು ಗೊತ್ತಾಗ್ತಾ ಬರುತ್ತೆ. ಓಕೆ, ಅವರೆಲ್ಲ ಕಂಡೀಷನ್ಸನ್ನು ಸಹಿತ ಕೊಟ್ಟಿದ್ದಾರೆ. ಯಾವ್ಯಾವು ಎಷ್ಟು 10 ತಿಂಗಳವರೆಗೆ ಮಾತ್ರ ಅವರಿಗೆ ಸರ್ವಿಸನ್ನು ಕೊಡ್ತೀವಿ ಅಂಥೇಳಿ. ನೆಕ್ಸ್ಟು ಗೌರವಧನವನ್ನು ಯಾವ ರೀತಿಯಾಗಿ ನೀಡಬೇಕು ಎಲ್ಲವೂ ಡೀಟೇಲ್ ಇದೆ. ಓಕೆ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಪಿ ಉಪನ್ಯಾಸಕರ ನೇಮಕಾತಿ ಗುಂಪನ್ನು ಜಾಯ್ನ್ ಆಗ್ಬೋದು. ಓಕೆ, ಈ PDF ಸಹಿತ ಆ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.